ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಈಗ ಹೊಸ ಯೋಜನೆಯನ್ನ ಆರಂಭಿಸುತ್ತಿದೆ. ಜುಲೈ 1ರಿಂದ ಡ್ರಾಫ್ಟ್ ಇ ಖಾತಾ ಅಂದ್ರೆ ಕರಡು ಇ ಖಾತಾ ಪ್ರತಿಗಳನ್ನ ನೇರವಾಗಿ ನಾಗರಿಕರ ಮನೆ ಬಾಗಿಲಿಗೆ ತಲುಪಿಸುವ ಮಹತ್ವದ ಯೋಜನೆಗೆ ಚಾಲನೆ ಕೂಡ ನೀಡಲಾಗಿದೆ. ಬ್ಯಾಟರಾಯನಪುರದಲ್ಲಿ ಪ್ರಾಯೋಗಿಕವಾಗಿ ಆರಂಭವಾಗುವ ಈ ಯೋಜನೆಯಿಂದ ಆಸ್ತಿ ಮಾಲೀಕರಿಗೆ ಸಹಾಯಕವಾಗಲಿದೆ. ಇನ್ನು 1 ತಿಂಗಳ ಕಾಲ ಅಭಿಯಾನ ನಡೆಯಲಿದೆ ಎನ್ನಲಾಗ್ತಾ ಇದೆ. ಇತ್ತ ಜುಲೈ 1 ಅಂದ್ರೆ ಬಿಬಿಎಂಪಿ ಕರಡು ಇ ಖಾತಾ ಪ್ರತಿಗಳನ್ನ ಪ್ರತಿ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನ ಕೂಡ ಪ್ರಾರಂಭ ಮಾಡಲಿದೆ. ಸದ್ಯ 25,000 ಇ ಖಾತೆಗಳು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಸಿದ್ಧವಾಗಿವೆ. ಇತ್ತ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಅಭಿಯಾನ ಪ್ರಾಯೋಗಿಕವಾಗಿ ಆರಂಭವಾಗಲಿದೆ ಎಂದು ಇದೀಗ ಕಾಂಗ್ರೆಸ್ ಶಾಸಕರು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ರಹಸ್ಯ ಸಭೆ ನಡೆಸಿದ ನಂತರ ಬುಧವಾರ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸುಮಾರು 25 ಲಕ್ಷ ಆಸ್ತಿಗಳಿವೆ. ಕೇವಲ 5 ಲಕ್ಷ ಜನರು ಮಾತ್ರ ಈ ಖಾತವನ್ನ ಪಡೆದುಕೊಂಡಿದ್ದಾರೆ. ಸುಮಾರು 20 ಲಕ್ಷ ಕರಡು ಈ ಖಾತಾ ಪ್ರತಿಗಳನ್ನ ರವಾನೆ ಮಾಡಲು ಈಗ ಬಿಬಿಎಂಪಿ ಯೋಜನೆಯನ್ನ ಕೂಡ ರೂಪಿಸಿದೆ. ಇನ್ನು ಅಭಿಯಾನವು 1 ತಿಂಗಳ ಕಾಲ ನಡೆಯೋದಾಗಿ ತಿಳಿಸಿದ್ದಾರೆ. ಬಿಬಿಎಂಪಿಯ ಪ್ರಕಾರ ಡ್ರಾಫ್ಟ್ ಇ ಖಾತಾನ ಒಂದು ತಯಾರಾದ ಕೂಡಲೇ ಆ ವಿಳಾಸದ ಮಾಲೀಕರಿಗೆ ನೇರವಾಗಿ ತಲುಪಿಸಲಾಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ಪಾರದರ್ಶಕ ಸೇವೆ, ವೇಗದ ನಿರ್ವಹಣೆ ಮತ್ತು ಡಿಜಿಟಲ್ ಲಾಭ ದೊರೆಯಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು 20 ಲಕ್ಷ ಮನೆಗಳಿಗೆ ಕರಡು ಈ ಖಾತೆಗಳನ್ನ ತಲುಪಿಸುವ ಬಗ್ಗೆ ಘೋಷಣೆ ಮಾಡುವುದು ಸುಲಭ, ಆದ್ರೆ ಜಾರಿಗೊಳಿಸುವುದು ಅಷ್ಟು ಸುಲಭವಲ್ಲ. ಯಾಕಂತ ಹೇಳಿದ್ರೆ ಆಸ್ತಿ ಮಾಲೀಕರ ಸಂಪೂರ್ಣ ವಿಳಾಸದ ದತ್ತಾಂಶ ಅಂದ್ರೆ ಡೇಟಾ ಬಿಬಿಎಂಪಿ ಬಳಿ ಇಲ್ಲ. ಇದಲ್ಲದೆ ವೆಬ್ಸೈಟ್ ನಲ್ಲಿ ತಮ್ಮ ದಾಖಲೆಯನ್ನ ಹುಡುಕಲು ಸಾಧ್ಯವಾಗದ ಆಸ್ತಿ ಮಾಲೀಕರಿಗೆ ಮಾತ್ರ ಕರಡು ಈ ಖಾತೆಗಳು ಸಹಾಯವಾಗಲಿವೆ. ಇನ್ನು ಕರಡು ದಾಖಲೆಯನ್ನ ಡೌನ್ಲೋಡ್ ಮಾಡಿದ ನಂತರ ಈ ಖಾತಾ ಪಡೆಯಲು ಆಗದಂತ ಆಸ್ತಿ ಮಾಲೀಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ಇದು ಪರಿಹಾರ ಮಾಡೋದಿಲ್ಲ.